ಮೊದಲಿಗೆ ಗೂಗಲ್ ತೆಗಿಬೇಕು. ಗೂಗಲ್ ಒಳಗೆ ಹೋಗಿ ಭೂಮಿ RTC ಅಂತ ಸರ್ಚ್ ಮಾಡ್ಬೇಕಾಕತಿ. ಸರ್ಚ್ ಮಾಡಿದ ಮೇಲೆ ಈ ಥರ ಕಾಣಿಸ್ತತಿ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದ್ಮೇಲೆ ಈ ಥರ ವೆಬ್ಸೈಟ್ ಓಪನ್ ಆಕತಿ. ಈ ಥರ ಕಾಣಿಸ್ತತಿ. ಜಿಲ್ಲೆ, ತಾಲೂಕು, ಹೋಬಳಿ, ವಿಲೇಜ್ ಹಿಂಗೆಲ್ಲ ಇರ್ತೈತಿ. ಅದಾದ್ಮೇಲೆ ಇಲ್ಲಿ ಲ್ಯಾಂಗ್ವೇಜಸ್ ಇರ್ತಾವೆ. ಕನ್ನಡ ಬೇಕಂದ್ರೆ ಕನ್ನಡ, ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್. ನಾ ಕನ್ನಡ ತೊಗೊಳೋದು ಬೆಟ್ರೆ. ಜಿಲ್ಲೆ ಅಂದ್ರೆ ಕರ್ನಾಟಕದಾಗ ಎಷ್ಟು ಜಿಲ್ಲೆ ಅದಾವೆ ಎಲ್ಲ ಬಂದಿರ್ತಾವೆ. ಇಲ್ಲಿ ನಿಮ್ಮ ಹೊಲ ಯಾವ ಜಿಲ್ಲೆದಾಗ ಐತಿ ಅನ್ನೋದ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಕತಿ. ಇಲ್ಲಿ ಕ್ಲಿಕ್ ಮಾಡ್ಬೇಕು. ನಮ್ದು ಧಾರವಾಡದಾಗ ಐತಿ. ಅದರಲ್ಲಿಂತ್ರ ನಾ ಧಾರವಾಡ ಸೆಲೆಕ್ಟ್ ಮಾಡ್ಕೋತೀನಿ. ನಮ್ದು ಧಾರವಾಡ ಜಿಲ್ಲೆ ಬರ್ತೈತಿ. ಧಾರವಾಡ ಜಿಲ್ಲೆ ಮ್ಯಾಲೆ ಕ್ಲಿಕ್ ಮಾಡಿದೆ. ಅದಾದ್ಮೇಲೆ ಇಲ್ಲಿ ತಾಲೂಕು ಹುಬ್ಬಳ್ಳಿಯರ ಹೊಡ್ರಿ, ಹುಬ್ಬಳ್ಳಿ ನಗರರ ಎದನಾರ ನಡಿತೈತಿ. ಹೋಬಳಿ ಹುಬ್ಬಳ್ಳಿ ಅಂತ ಬರ್ತೈತೆ ನಮ್ದು. ಆಮೇಲೆ ಗ್ರಾಮ ಇಷ್ಟಕೊಂಡ ಇರ್ತಾವೆ. ಅಮರಗೋಳ, ಅಯೋಧ್ಯ, ಬಿದನಾಳ, ಬೆಂಗೇರಿ, ಬೈರಿದೂರ್ಕೊಪ್ಪ, ಗಬ್ಬೂರು, ಗಾಮನಗಟ್ಟಿ, ಗೋಕುಲ ಇವೆಲ್ಲ ಬರ್ತಾವೆ. ನಮ್ಮ ಹೊಲ ಇರೋದು ಗಾಮನಗಟ್ಟಿ ಒಳಗೆ. ಗಾಮನಗಟ್ಟಿ ಸರ್ವೆ ನಂಬರ್ 374 ನಮ್ಮದು. ಅದಾದ್ಮೇಲೆ ಇಲ್ಲೆಲ್ಲಾಗಿಂದ ಗೋ ಒತ್ತಕ್ಬೇಕು. ಅಂದ್ರೆ ಸರ್ನಾಕ್ ಆಯ್ಕೆ ಬ್ಲಾಕ್ ಅಂತ ಬರ್ತೈತಿ. ಬ್ಲಾಕ್ ಒತ್ತಿಕಿದೆ. ಹಿಸ್ಸಾ ನಂಬರ್ ಅಂದ್ರೆ ಬಾರ್ 1 ಬಾರ್ 2 ಇರ್ತಾವಲ್ಲ ಅವು. ನಮ್ದು ಬಾರ್ 2. ಅವಧಿ ತಾನಾಕು ಅಂತ ಬರ್ತೈತಿ. ಅದು ಬಾರ್ ಹಾಕಿಂದ. ಅದಾದ್ಮೇಲೆ ಇಲ್ಲೇ ಇದೆಲ್ಲ ಆಗಿಂದ ವಿವರಗಳನ್ನು ಕರೆಯತರು ಅಂತ ಇರ್ತೈತಿ. ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಬಂದ್ಬಿಡ್ತೈತಿ. ಸ್ವಾಧೀನದಾರ ಅಂದ್ರೆ ಓನರ್. ವಿಸ್ತೀರ್ಣ 1 ಎಕರೆ 37 ಗುಂಟೆ ಅಂತ ಬರ್ತೈತಿ. ಎಷ್ಟು ಎಕರೆ ಇರ್ತೈತಿ ಅಷ್ಟು ಎಕರೆ ಬರ್ತೈತಿ. ಅದು ಸರ್ವೆ ನಂಬರ್ ಹಾಕಿಬಿಟ್ರೆ ಗ್ರಾಮ, ಗಾಮನಗಟ್ಟಿ ಎಲ್ಲ ಬಂದ್ಬಿಡ್ತೈತಿ. ಇದೆಲ್ಲ ಆಗಿಂದ ಇಲ್ಲೇ ಉತ್ತಾರ ನೋಡ್ಬೇಕಂದ್ರೆ ವೀಕ್ಷಣೆ ಅಂತ ಐತಿ. ವೀಕ್ಷಣೆ ಮ್ಯಾಗೆ ಕ್ಲಿಕ್ ಮಾಡ್ಬೇಕಾಕತಿ. ಇಲ್ಲೇ ಐತಿ ವೀಕ್ಷಣೆ. ವೀಕ್ಷಣೆ ಮ್ಯಾಗೆ ಕ್ಲಿಕ್ ಮಾಡಿದೆ. ಇದು ನಮ್ದು ಉತ್ತಾರ ಬಂತು. ಉತ್ತಾರ ಬಂತಿದೆ ನೋಡ್ಬೋದು ನೀವು. ಹುಬ್ಬಳ್ಳಿ, ಗಾಮನಗಟ್ಟಿ ಅಂತ ಬರಾಕತ್ತೆ. ಟೊಮೆಟೊ ಹಾಕಿವಿ. ಎಲ್ಲ ಬಂತೆ. 3 ಡಾಟ್ ಕಾಣ್ತಾವೆ. ಅದ್ರ ಮ್ಯಾಗೆ ಕ್ಲಿಕ್ ಮಾಡಿಂದ ಡೌನ್ಲೋಡ್ ಆತಕ್ಕೆ. ಡೌನ್ಲೋಡ್ ಆಗಿಂದ ಈ ಥರ ಬರ್ತೈತಿ. ಡೌನ್ಲೋಡ್ ಆತ. ಈ ಥರ ಬರ್ತೈತಿ. ಇದು ನೀವು ಪ್ರಿಂಟ್ ಹೊಡ್ಸ್ಕೊಂಡ್ಬಿಟ್ರೆ ಆತ. ಉತ್ತಾರ ರೆಡಿ ಆಯ್ತು ನಿಮ್ದು. ಇನ್ನೀ ಥರ ಇನ್ಫಾರ್ಮೇಷನ್ ವೀಡಿಯೋಗಳು ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ.